ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಂಗೆ ಬಂದಿದ್ದೇವೆ. ನೀವು ಇದುವರೆಗೂ ನೋಡದಂತಹ ಜಾಗ. ಅಕ್ಕಿ ಬಂದಾವು? ಅದನ್ನು ಇಲ್ಲ. ಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ ಯಾವಂತೂ ಬಂದಿಲ್ಲ. ಭೀಮ ಇದ್ದಂಗೆ ಇರ್ಬೇಕು ನೀವು. ಒಂಚೂರು ನಿಲ್ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಸ್ನಾನ ಮಾಡ್ತಾರಲ್ರಿ ಇವರು. ಇಲ್ಲಿ ಗಂಟ ನೀರು ಬಂದ ಸರ್. ಈ ಮಗುನ ಈ ಎಗನ ಮೇಲೆ ಎತ್ಕೊಂಡು ಎದ್ದು ನಿಂತಿದ್ದೆ ನಾನು. ಇದು ಕರೆಂಟಾ? ಈಗಲೂ ಕರೆಂಟ್ ಹೊಡಿತಾ? ಇದು ಕರೆಂಟ್ ಹೊಡಿತು, ಇವಾಗಾದ್ರೂ ಹೊಡಿತಾ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ರಾಡಿಷನ್ ಬ್ಲೂ. ನೋಡ್ರಿ ಬಂದ್ ಇಲ್ಲಿರ್ರಿ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಸಮಸ್ಯೆಗಳ ತಾಂಡವಾಡ್ತಾ ಐತ್ರಿ ಮುನಿರಾಜು ಅವ್ರೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಂಗೆ ಬಂದಿದ್ದೇವೆ. ನೀವು ಇದುವರೆಗೂ ನೋಡದಂತಹ ಜಾಗ, ಅಂತ ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಎಲ್ರಿಗೂ ಆಶ್ಚರ್ಯ ಆಗಬೇಕು, ಈ ರೀತಿಯಾದಂತಹ ಜಾಗಗಳು ಇದೆಯಾ ಅಂತ ಜಾಗಕ್ಕೆ ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ಸಮಸ್ಯೆಗಳನ್ನ ತೋರಿಸೋದಕ್ಕೆ ನಾನು ನಿಮಗೆ ಕರ್ಕೊಂಡು ಬಂದಿದ್ದೀನಿ. ಸಾಕಷ್ಟು ಜನರಿದ್ದಾರೆ, ಅವರೆಲ್ಲರೂ ಕೂಡ ಅವರ ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ. ಬನ್ನಿ. ಅಮ್ಮ ನಮಸ್ತೆ. ಏನ್ ನಿಮ್ಮ ಹೆಸರು? ಮಾನಮ್ಮ. ಏನ್ ಹೆಸರು? ಯಾವ ನಿಮ್ದು? ನಮ್ದು ಗುಲ್ಬರ್ಗ ಸರ್. ಅಯ್ಯವ್ವ, ಯಾಕೆ ಹಿಂಗೆ ಎದುರ್ತೀರಿ? ಗುಲ್ಬರ್ಗದವ್ರೆ. ಇಲ್ಲೇ ಎಷ್ಟು ವರ್ಷ ತಿಂದಿದ್ರಿ? ಇಲ್ಲಿ ಆಯ್ತು ಈಗ 40-50 ವರ್ಷ. 40-50 ವರ್ಷದಿಂದನೂ ಇದೇ ಅಶ್ವಥ್ ನಗರ ಸ್ಲಮ್ನಾಗಿದ್ದೀರಿ ನೀವು. ಬಂತ ಗೃಹಲಕ್ಷ್ಮಿ ಬಂತ? ಏನು ಕೊಟ್ಟಿಲ್ಲ, ಏನು ಬರವಲ್ದು, ಏನಿಲ್ಲ. ನೀರ್ನಾಗ ಬಿದ್ದು ಒಂಟಿನಾಗ ಬಿದ್ದು ಸಾಯ್ತೀವಿ ನಾವು. 2000 ರೂಪಾಯಿ ಬಂದಿಲ್ಲ? ಏನಿಲ್ಲ ಸರ್. 8 ತಿಂಗಳಾತ? ಆಯ್ತು ಈಗ ಅದು ಶುರುವಾದಲ್ಲಿಂದ ನಮ್ಗೆ ಹಾಕೇ ಇಲ್ಲ 1 ರೂಪಾಯಿ. ಹಾಕೇ ಇಲ್ಲ? ಶುರುವಾದಾಗಿಂದ ಹಾಕಿಲ್ಲ? ರೇಷನ್ ಕಾರ್ಡ್ ಐತಿ? ಐತಿ. ರೇಷನ್ ಕಾರ್ಡ್ ಎಲ್ಲ ಐತಿ. ಅಕ್ಕಿ ಬಂದಾವು? ಅಕ್ಕಿನೂ ಕಮ್ಮಿ ಕೊಡ್ತಾ ಇದಾರಲ್ಲ, ಕಾಸು ಹಾಕ್ತಿವಿ ಅಂತ, ಅದನ್ನು ಇಲ್ಲ. ಅಕ್ಕಿ ರೊಕ್ಕೂ ಇಲ್ಲ? ಯಾವ್ದು ಬಂದಿಲ್ಲ. ಅಂತದೂ ಇಲ್ಲ. ಮತ್ತೆ ಈಗ ಈ ಸ್ಲಮ್ ಒಳಗೆ ಹೆಂಗ್ ಬದುಕಾಕತ್ತೀರಿ ನೀವು? ಹೆಂಗ್ ಬದುಕ್ತೀರಿ ಅಂದ್ರೆ ದುಡಿತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ ಸರ್. ಮತ್ತೆ ಎಲ್ಲಿರಮ್ ನಾವು? ನಮ್ಗೆಲ್ಲ ಮನೆಗೇನೆ ಕಟ್ಸ್ಕೊಡ್ತೀರಿ ಅಂತ ಹೇಳಿಲ್ಲನ? ಯಾರು ಹೇಳಿಲ್ಲ. ಇದನ್ನೇ ಖಾಲಿ ಮಾಡಿಸ್ತೀವಿ ಅಂತಾರೆ. ಯಾಕೆ ಖಾಲಿ ಮಾಡಿಸ್ತಾರಂತ? ಯಾರ್ಯಾರ್ದ ಜಾಗ ಅಂತ ಹೇಳ್ತಾರ. ಅವ್ರದ್ದು ಯಾರ್ದು ಜಾಗ ಅಂತಾರ. ಅವ್ರು ಅಂತ. ಹೇಳೋ ತಮ್ಮ, ನಿನ್ನ ಹೆಸರಂತ? ನನ್ನ ಹೆಸರು ಭೀಮನಗೌಡ. ಭೀಮ ಇದ್ದಂಗೆ ಇರ್ಬೇಕು ನೀವು. ಒಂಚೂರು ನಿಲ್ ಮೇಲೆ. ನೀ ಬಾರಿ ಐಟ್ ಅದಲ್ಲ ಮಾರ. ಈಗ ಹೇಳ ಮತ್ತೆ, ಈಗ ಏನ್ ಪ್ರಾಬ್ಲಮ್? ಏನಿಲ್ಲ ಅಣ್ಣ ಪ್ರಾಬ್ಲಮ್. ಅವ್ರು ಬರ್ತಾರ ಇಲ್ಲಿ. ಏನು ಇಲ್ವಾ? ಎಲೆಕ್ಷನ್ ಬಂದಾಗ ಬರ್ತಾರ ಇಲ್ಲಿ, ವೋಟಿಂಗ್ ಹಾಕ್ರಿ ಅಂತೇಳಿ. ನನ್ನ ಮಗಳು ನಿಂತಾಳ, ನಮ್ಮ ತಮ್ಮ ನಿಂತಾರ ಅಂತೇಳಿ ಬರ್ತಾಳೆ. ನಮ್ಗೆ ಇದು ಮಾಡ್ತೀವಿ ಅಂತ ಯಾವ್ದು ಮಾಡಲ್ಲ. ಇದು ಯಾವ್ದು ಲೈಟಿನ ಕಂಬ ಹಾಕೋರಿ ಅಲ್ಲಿ ಒಳಗಡೆ. ಅದು ಹಿಂಗ್ ಮುಟ್ಟಿದ್ರೆ ಶಾಕ್ ಹೊಡಿತದ. ಮಕ್ಕಳೆಲ್ಲ ಮಕ್ಕಳು ಎಲ್ಲಿ? ಅಲ್ಲಿ ಒಳಗಡೆ ಇದೆ ಒಂದು. ಹೋಗು ಒಳಗೆ. ಬರ್ರಿ ಒಳಗೆ ಹೋಗೋಣ. ಒಳಗೆ ಹೋಗೋನು. ಫಸ್ಟ್ ಇಲ್ಲಿ ಇರೋನೆಲ್ಲ ಮಾತಾಡಿಸ್ಬಿಡೋನು. ಇದು ಯಾರ ಎಮ್.ಎಲ್.ಎ? ಎಸ್ ಮುನಿರಾಜ್. ಎಸ್ ಮುನಿರಾಜು, ದಾಸರಹಳ್ಳಿ ಕ್ಷೇತ್ರ. ನಿಮ್ಮ ಹೆಸರೇನ? ಜ್ಯೋತಿ ಸರ್. ಜ್ಯೋತಿ ಅವ್ರೆ, ಬೆಳಗ್ತಾ ಇದೆಯಾ ಜ್ಯೋತಿಲಿ? ಎಲ್ಲಿ ಬೆಳಗ್ತೈತೆ ಇವಾಗ ಸರ್ ಅದನ್ನು ಸರಿ ಇಲ್ಲ. ಹೋಗ್ಲಿ, ಗೃಹ ಜ್ಯೋತಿ ಸಿಗ್ತಾ ಇದೆಯಾ? ಯಾವ್ದಿಲ್ಲ ಸರ್. ಗೃಹಲಕ್ಷ್ಮಿ ಇಲ್ಲ. ಅಕ್ಕಿ ಕಾಸು? ಅಕ್ಕಿ ಕಾಸನಿಲ್ಲ. ನಮ್ಮ ರೇಷನ್ ಕಾರ್ಡ್ ಮಾಡಿಕೊಟ್ಟಿಲ್ಲ. ನೀವ್ ಏನ್ ಮಾಡಕತ್ತೀರಿಲ್ಲ? ಕೇಳ್ದಂಗೆಲ್ಲ ಇನ್ನ ಬಿಟ್ಟಿಲ್ಲ ಅಂತಾರೆ. ಏನ್ ಬಿಟ್ಟಿಲ್ಲ? ರೇಷನ್ ಕಾರ್ಡ್ ಬಿಟ್ಟಿಲ್ಲ ಅಂತಾರ. ಕೇಳ್ದಂಗೆಲ್ಲ ನಮ್ಗೆ ಯಾವ ನೀರು ಗೀರು ಮಳೆ ಬಂದ್ರೆ ಇಲ್ಲೆಲ್ಲ ಮಳೆ ಬಂದ್ರ ನೀರಲ್ಲ ನಾ ಕೇಳಕತ್ತಿರೋದು. ಕುಡಿಯಾಕ ನೀರ್ ಬರ್ತಾವು? ನೀರು ಉಪ್ಪು ನೀರಿಗೆ ತೊಂದ್ರೆ ಇಲ್ಲ ಸರ್. ಎಲ್ಲಿಂದ ಬರ್ತಾವು? ಟ್ಯಾಂಕಿಂದ ತರಬೇಕು. ಮನೆಗಿಲ್ಲ, ಮನೆಗಿಲ್ಲ. ಹೊತ್ಕೊಂಡ್ಬರ್ಬೇಕು ಬಿಂದಿಗೆಲೆ. ಬರ್ಬೇಕು ಸರ್. ನೋಡಿ ಮತ್ತೆ ಸಮಸ್ಯೆಗಳ ತಾಂಡವಾಡ್ತಾ ಐತ್ರಿ ಮುನಿರಾಜು ಅವ್ರೆ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಹನುಮಂತಿ. ನೀವ್ ಹಿಂಗ್ ನಾಚ್ಕೊಂಡ್ ಹೋಗ್ರಿ. ಹಿಂಗೆ ಸೀಟ್ ಮನೆ ಒಡೆದೋಗಿರೋ ಮನೇಲಿ ಇರ್ಬೇಕಾಗ್ತೈತೆ. ಹನುಮಂತವ್ವ ಬವ್ವ ಇಲ್ಲಿ. ಗೃಹಲಕ್ಷ್ಮಿ ಬಂತೇನವ? ಬಂತು ಸರ್. ಎಲ್ಲಿ ಬಂತು? ಮಾಡಿಸಿದೀವಿ. ಬಂತು. 2 ತಿಂಗಳಾತ್ ಬಂತು? 2-3 ತಿಂಗಳು ಮತ್ ಬಂತ ಅನ್ನಕತ್ತಿ. ಮತ್ತೆ ಇದ್ರೊಳಗ ಹಿಂಗಿದೆಯಲ್ವಾ? ಹೆಂಗಿದೆ ಇದ್ರೊಳಗ? ಏನ್ ಮಾಡ್ಬೇಕು ಸರ್? ನಾ ಮನೆ ಬರಂಗಾದ. ಗುಲ್ಬರ್ಗ ನಿಮ್ಮೂರ? ಎಲ್ಲ ಗುಲ್ಬರ್ಗದಾರ ಪೂರಾ? ಎಲ್ಲ ಅದೇ ಊರೇ. ಅದೇ. ಎಷ್ಟು ವರ್ಷ ಆತ್ ಇಲ್ಲಿ ಬಂದ? ನಾವು 30 ವರ್ಷ ಆಯ್ತ್ರಿ. 30 ವರ್ಷ ಆತ್ ನೋಡ್ರಿ. 30-40 ವರ್ಷದಿಂದ ಇಲ್ಲೇ ಇರಕತ್ತಾರ. ಅದ್ರ ನಯಾ ಪೈಸೆ ಏನಿಲ್ಲ. ನಿಮ್ಮ ಹೆಸರೇನ್ರಿ? ರಂಗನಾಥ್ ಅವ್ರ, ಏನ್ ಕಥೆ ಇಲ್ಲಿ? ಸರ್ ಈ ಬಾತ್ರೂಮ್ಗೆ ಹೋದ್ರೆ 5 ರೂಪಾಯಿ ಕೊಡ್ಬೇಕು. ಫ್ರೀ ಅಂತ ಬಾತ್ರೂಮ್ ಮಾಡಿಬಿಟ್ರು. ಬಾತ್ರೂಮ್ ಇಲ್ಲೇ ಐತಿ, ಅಲ್ಲೇ ಐತಿ. ಆ ಬಾತ್ರೂಮ್ಗೆ ಹೋಗಕ್ಕೆ ಹೆಣ್ಮಕ್ಳು ಹೋಗಕ್ಕೂ 5 ಫ್ರೀ ಅಂತ ಮಾಡಿಬಿಟ್ರು. ನೀರಿನ ಸಮಸ್ಯೆ ಆಯ್ತು. ಮನೆ ನೀರೆಲ್ಲ ನುಗ್ಗಿ ಒಳಗೆ ಹೋದ್ರೆ ಅಂದ್ರೆ ರಾತ್ರಿ ಎಲ್ಲ ಜಾಗಣಿ ಮಾಡ್ಬೇಕು. ಫುಲ್ ನೀರು ನುಗ್ಗಿ ಬಿಡ್ತಾವೆ. ಏನು ಎಲ್ಲ ಇಲ್ಲಿರೋರೆಲ್ಲ ಏನ್ ಕೆಲಸ ಮಾಡ್ತಾರ? ಎಲ್ಲ ನಾವು ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ.
ಗಾರೆ ಕೆಲಸ. ಕೂಲಿ ಕೆಲಸ ಮಾಡೋರು ಒಂದು ಈಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅದು ಮಾಡ್ಕೊಡ್ತಾನೆ ಇದು ಮಾಡ್ಕೊಡ್ತಾನೆ ಅಂತ ಓಟ್ ಹಾಕಕ್ಕೆ ಕೇಳಕ್ಕೆ ಬರ್ತಾರೆ. ಕೆಲವರು 2,000 3,000 ಇಸ್ಕೊಂಡ ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಹಾಕಿ ಇದು ಮಾಡ್ಬಿಡ್ತಾರೆ ಅವರು. ಬರ್ರಿ ಬರ್ರಿ ಬರ್ರಿ, ಏನ್ ನಿಮ್ಮ ಹೆಸರು? ಮರಲಿಂಗಣ್ಣ. ಮರ್ಲಿಂಗಣ್ಣ, ನೀವು ಇದೇ ಏರಿಯಾದಲ್ಲಿ ಇರೋದಾ? ಇಲ್ಲೇ ಇರೋದು. ಎಷ್ಟು ಸಲ ಬಂದಾರ MLA ಇಲ್ಲಿಗೆ? ಯಾವ್ದು ಬಂದಿಲ್ಲ, ಬರಾಗ ಎಲೆಕ್ಷನ್ ಮಾತ್ರ ಬರ್ತಾರ, ಮತ್ತೆ ತಿರ್ಗ ನಮ್ದು ಅದು ಹೇಳ್ಬಾರ್ದು ಎಲ್ಲರೂ ಅದಾರ ಅಂತಂದು. ಹೇಳು ಅಣ್ಣ, ನೀ ಏನು ಹೇಳ್ಬೇಕು ಅದು ಹೇಳು, ಕೆಟ್ಟ ಪದ ಇರಬಾರ್ದು, ಬಟ್ ಹೇಳು. ಎಲ್ಲರೂ ಬಂದು ಹೋಗ್ಯಾರಪ್ಪ, ಎಲ್ಲ ಚಾನಲ್ ಅವ್ರು ಬಂದು ಹೋಗ್ಯಾರ, ಒಬ್ಬರನ್ನ ನಮ್ಗೇನು ಕಿವಿಗೆ ಹಾಕ್ಯಂದಿಲ್ಲ. ಎಲ್ಲರೂ ಬಂದು ಹೋಗ್ಯಾರ. ಮನೆಗೆ ಹೋಗ್ಕಂತಾವ ನೀರು, ಹಾವು ತೇಳು ಎಲ್ಲ ಬರ್ತಾವ. ಹೌದಾ? ನೋಡೋಣ ಹಂಗಾರೆ, ನಿಮ್ಮ ಏರಿಯಾ ನೋಡೋಣ ಒಳಗೆ. ಬಾ ನೋಡಮ್, ಬಾ ನಾನು ಬರ್ತೀನಿ, ಬಾ. ಬರ್ರಿ ಬರ್ರಿ ಬರ್ರಿ, ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ನೋಡಿ, ಇಲ್ಲಿ ಮಗು ಮಲಗಿದೆ. ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಬರ್ರಿ ಇಲ್ಲಿ ಎಲ್ಲಾ ಕರ್ಮನ ತೋರಿಸ್ತೀವಿ ನಿಮ್ಗೆ. ಬನ್ನಿಲ್ಲ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ. ಲಕ್ಷ್ಮಿ. ಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ ಅಯ್ಯಪ್ಪ ಯಾವುದು ಬಂದಿಲ್ಲ. ಯಾವುದು ಬಂದಿಲ್ಲ? ರೇಷನ್ ಒಂದು ಬರ್ತದ ಅಷ್ಟೇ. ಅದು ಬರ್ತಲ್ವಾ ಕರೆಕ್ಟಾಗಿ? ಒಂದೇ ಬರ್ತದ, ಇನ್ನು ಯಾವ್ದು ಬರ್ತದ? ಹೆಂಗ್ ವಾಸ ಮಾಡ್ತೀರಿ ನೀವಿಲ್ಲಿ? ಏನ್ ಮಾಡ ಮತ್ತೆ ಹಾವು ಬರ್ತಾವ ಇಟ್ಟು ಉದ್ದ. ಹೌದಾ? ಎಲ್ಲಿ ಬಂದವು ಹಾವು? ಹಂಗೆ ಮಕ್ಕಳು ಮರಗಳನ್ನ ಹಂಗೆ ಹಾಕ್ಯಂಡ್ ಹಂಗೆ ಬೀಳ್ತೀವಿ ನೋಡಿಲಿ. ಇಟ್ಟಿರ್ತಾರ ಮನ್ಯಾಗ, ನೀರು ನುಗ್ಗುತ್ತಾವ ಇಲ್ಲಿ ಟೊಂಕ ಮಟ್ಟ, ಹಂಗೆ ಕಾಲ ಕಳಿತೀವಿ. ಯಾರು ಬಂದಿಲ್ಲ ನೆನವಯ್ಯವ ಇಲ್ಲಿ? ಅಲ್ಲಿ ಬರ್ತಾರೆ, ಮೋರಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾರೆ, ಬುಡ್ರೇಜ ತಗೊಂಬಂದು ಆಯ್ತು ಹಂಗೆ ಹೋಗ್ಬಿಡ್ತಾರೆ ಅಷ್ಟೇ. ನಮ್ಮ ಮನೆ ಕಡೆ ಬರ ಆಗೋ ನೋಡ್ರಿ, ಇಲ್ಲಿ ಎಂತ ಜಾಗದಲ್ಲಿ ಬದುಕ್ತಾ ಇದಾರೆ. ಏನ್ ಬೀಳಂಗಿಲ್ಲನಾ? ಏನೇ ಅಪ್ಪ, ಏನ್ ಹೆಸ್ರ? ಏನ್ ಬರಲ್ಲ ನಿನಗೆ? ಬಾಯಿಲ್ಲಿನ ಬಾರ್ಲೆ. ಏನ್ ನಿಮ್ಮ ಹೆಸ್ರಂತ? ಶರಣ್ಣ. ಶರಣಾಗತಂಗೆ ಮಾತಾಡ್ ನೀನು. ನೀ ಯಾಕೆ ಹಿಂಗೆ ಯಾಕೆ ಕೈ ಅಂತಿ? ಇದ್ರೊಳಗಡೆ ಬದುಕ್ತಾ ಇದ್ದಿ, ಏನ್ ಕೆಲಸ ಮಾಡ್ತಿ? ಗಾರೆ ಕೆಲಸ. ಗಾರೆ ಕೆಲಸ ಮಾಡ್ತಿ. ಎಷ್ಟು ಕೊಡ್ರ ಕೂಲಿ? 650. 650. ಏನ್ ಮಾಡಿ ಅದನ್ನ? ಏನಿಲ್ಲ, ಒಟ್ಟಿಗೆ ಒಟ್ಟಿಗೆ. ಮತ್ತು ಮನೆಗೆ ಇಲ್ಲಿ ಮುರಿದು ಬಿದ್ರೆ ಏನ್ ಮಾಡ್ತಿ? ಮುರಿದ ಬಿದ್ದಾಗ ರೊಕ್ಕಿಲ್ಲ. ಎಷ್ಟು ಏಜ್ ಎಷ್ಟು ನಿನಗೆ? 22 ವರ್ಷ ಆತ. ಇನ್ನೂ ಗಾರೆ ಕೆಲಸ ಮಾಡ್ತಿದ್ದಿ, ಓದಿಗಿದೇನಿಲ್ಲ? ಏನಿಲ್ಲ. ಗುಲ್ಬರ್ಗ? ಗುಲ್ಬರ್ಗ. ನಿಮ್ MLA ಅಧಿಕಾರಿ ಯಾರನ್ನು ಕೇಳಂಗಿಲ್ಲ ನೀ? ಅವ್ರು ಯಾರು ಬರೋನಕ್ಕಿಲ್ಲ, ನಾವು ಕೇಳೋನಕ್ಕಿಲ್ಲ. ಏನ್ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಇಲ್ಲಿ? ಮಾಡೇ ಕೊಟ್ಟಿಲ್ಲ ಏನು. ನೋಡ್ರಿ ಇಲ್ಲಿ ಯಾವ ತರ ಇದೆ ಪರಿಸ್ಥಿತಿ. ಇಂಥ ಜಾಗಕ್ಕೆ ನಾ ಬರ್ತೀನಿ ಅಂತ ಇದುವರೆಗೂ ನಾ ಕನ್ಸೇ ಕಂಡಿರ್ಲಿಲ್ಲ. ಇದುವರೆಗೂ ನೋಡಿದಂತ ಸ್ಲಮ್ಮೇ ಬೇರೆ, ಈ ಜಾಗನೇ ಬೇರೆ. ಬರ್ರಿ ಮುಂದೆ ಹೋಗೋಣ. ನೋಡ್ರಿ ಇಲ್ಲಿ, ಬಾ ದೇವ್ರೇ, ಮಳೆ ಬಂತು ಅಂತಂದ್ರೆ ಇದ್ರ ಕಥೆನೇ ಗೋವಿಂದ. ಬರ್ರಿ ಆಕಾರ ಮುಂದೆ ಬರ್ರಿ. ಏನ್ ನಿಮ್ಮ ಹೆಸರು? ರೂಪ ಅಂತ. ರೂಪ ಅವ್ರೆ, ನೋಡ್ರಿ ಇಂಥ ಜಾಗದೊಳಗಿದಿರಲ್ರಿ, ಹೆಂಗದಿರ್ರಿ? ಯಾರು ಬಂದಿಲ್ರಿ? ಯಾವ್ರು ನಿಮ್ಮ? ನಮ್ದು ಯಾದಗಿರಿ. ಯಾದಗಿರಿಯಿಂದ ಇಲ್ಲಿ ಬಂದು ಏನ್ ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀವಿ. ಏನ್ ಮಾಡ್ತೀವಿ? ಇಂಥ ಗಲ್ಲಿ ಒಳಗ, ಗುಹೆ ಒಳಗ ಹೆಂಗ್ ಬದುಕ್ತೀರಿ? CC ಕ್ಯಾಮ್ರಾ ಇಲ್ಲ, ಒಂದು ರಕ್ಷಣೆ ಇಲ್ಲ, ಏನಿಲ್ಲ. ಏನ್ ಮಾಡೋದು? ಎಲ್ಲ ಬಂತಾರೆ ಹೋಗ್ತಾರೆ, ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಯಾರು ಬರ್ತಾರೆ, ಯಾರು ನೋಡ್ತಾರೆ, ಯಾರು ಹೋಗ್ತಾರೆ? ಬರ್ತಾರೆ, ಯಾರು ಎಲೆಕ್ಷನ್ ಇದ್ದಾಗ ಬರ್ತಾರೆ, ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಬೇರೆ ಎಷ್ಟು ವರ್ಷದಿಂದ ಇಲ್ಲಿದ್ರಿ? ನಮ್ಮ ಅತ್ತೆ ಮಾವನೇ 30 ವರ್ಷದಿಂದ ಇದ್ರು. ಅತ್ತೆ ಮಾವ ಎಲ್ಲ 30 ವರ್ಷ ಕಾಲದಿಂದ ಇದ್ರಿ. ನಾನೇ ಮದುವೆ ಆಗಿ 25 ವರ್ಷ. ಇವರೇ ಮದುವೆ ಆಗಿ ಬಂದು 25 ವರ್ಷ ಆಯ್ತು, ಹಿಂಗೆ ಇದಿರಿ. ಇದೆ ಮಳೆ ಬಂತು, ಜೋರಾಗಿ ಮಳೆ ಬಂತು, ಏನ್ ಕತೆ ಇಲ್ಲಿ? ಇದೇ ಫುಲ್ ತುಂಬಿರುತ್ತೆ, ಹಂಗೆ ನೀರಲ್ಲಿ ಓಡಾಡ್ತಾ ಇರ್ತೀವಿ. ಏನ್ ಮಾಡಕ್ಕಾಗಲ್ಲ, ಬಡವರು ಅಷ್ಟೇ. ಕೂಲಿ ನೀರೊಳಗೆ ಓಡಾಡ್ತಿರ್ತೀರಿ. ಹಂಗೆ ನಿಮ್ಗೇನಾದ್ರು ಮನೆ ಕಟ್ಸ್ಕೊಡ್ತೀವಿ ಅಥವಾ ಈ ಜಾಗದಲ್ಲಿ ಏನಾದ್ರು ಮಾಡ್ಕೊಡ್ತೀವಿ? ಮನೆ ಬಿದ್ದೋಗಿದೆ, ಹೆಲ್ಪ್ ಮಾಡ್ತೀವಿ ಎಲ್ಲ ಅಂತ ಹೇಳಿ ನೋಡ್ಬಿಟ್ಟು ಹೋದ್ರು, ಬಂದಿಲ್ಲ. ಈ ಕಡೆ ಮನೆ ನಂದೇ, ಅದು ಬಿದ್ದೋಗ್ಬಿಟ್ಟೈತೆ. ಅದಕ್ಕೆ ಈ ಮನೇಲಿ ಇದೀನಿ, ನಮ್ಮ ಮಾವವ್ರ ಮನೆ ಇದೆ. ದೇವ್ರೆ, ಹೆಂಗ್ರಿ ಇದು ಕಷ್ಟ ಆಯ್ತಲ್ರಿ ಜೀವನ? ಏನ್ ಮಾಡೋದು? ಕೂಲಿ ಮಾಡ್ಕೊಂಡ್ ತಿನ್ನೋರು, ಎಲ್ಲಿಂದ ತರೋಣ ಅಷ್ಟಷ್ಟು ದುಡ್ಡು ಮನೆ ಕಟ್ಟಕ್ಕೆ? ಅದಕ್ಕೆ ಯಾವ MLA, ಯಾವ ಅಧಿಕಾರಿ ಯಾರು ಬಂದಿಲ್ಲ. ಯಾರೋ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮಾಡ್ತೀವಿ ಹೆಲ್ಪ್ ಅಂತಾರೆ, ಆಮೇಲೆ ಯಾರು ಇರೋಬಲ್ಲ. ಗೋವಿಂದ ಎಲ್ಲ. ಗೋವಿಂದನಾ? ಪೂರಾ ಗೋವಿಂದ. ಥೋ, ನಿಮ್ಗೇನ್ರಿ ನೀವು ಅಭಿವೃದ್ಧಿ? ಏನ್ ಅಭಿವೃದ್ಧಿ ಮಾಡ್ತೀರಿ? ಸರ್ಕಾರ ಅದು ಯಾವುದೇ ಸರ್ಕಾರ ಆಗಿರ್ಲಿ. ಏನ್ ನಿಮ್ಮ ಹೆಸರು? ರೇಣುಕಾ ಅವ್ರೆ, ಏನ್ರಿ ಇದು ಮುರುಕ್ಲು ಮನೆ ಹಿಡಿದಿರಾ? ಬಿಡಿ, ಇಲ್ಲಿ ನೋಡಿ, ನಾವು ಬರ್ರಿ ಬಚ್ಲಿಲ್ಲ. ಸ್ನಾನ ಮಾಡ್ತೀರೇನ್ರಿ ಇಲ್ಲಿ? ಇಲ್ಲಿ ಸ್ನಾನ ಮಾಡೋದು. ಬರ್ರಿ ಮಹೇಶ, ಬರ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ನಾನ ಮಾಡ್ತಾರಲ್ರಿ ಇವರು. ಇದು ಎಂಥ ದುರ್ವಿಧಿ!
ಎಂಥ ಕರ್ಮದ ಬದುಕಲ್ಲಿ ಬದುಕ್ತಾ ಇದ್ದಾರೆ ಇವರು, ಇಷ್ಟೊಂದು ನರಕ. ಹೇಳಿ ಮೇಡಮ್ರೆ. ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಸರ್. ಇವಾಗ ಅವಾಗಿದ್ದು ಇಲ್ಲೇ, ಹೀಗೆ ಇದೆ ಅದು. ಚೇಂಜ್ ಅಂತೂ ಆಗಿಲ್ಲ. ಎಲ್ಲಿ ಸ್ನಾನ ಮಾಡೋದು, ಎಲ್ಲಿ ಏನು, ಯಾರು ಕೇಳಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದೀವಿ. ಮಕ್ಳು ಮರಿ ಕಾಯಿಲೆ ಬಿದ್ರು ಯಾರು ತೋರಿಸ್ತಾರೆ? ದುಡಿಯೋದು 200 ರೂಪಾಯಿ. ತೋರ್ಸೋಕ್ಕೂ ದುಡ್ಡಿರಲ್ಲ, ಏನಿರಲ್ಲ. ಇನ್ನೊಬ್ರ ಹತ್ರ ಸಾಲ ಮಾಡಬೇಕು, ತೋರಿಸ್ಕೊಂಬರ್ಬೇಕು. ನಾಳೆ ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾರ? ಇದೇ ಕೊಂಪೆಲೆ ಬಿದ್ದು ಸಾಯ್ತಾ ಇದೀವಿ ಸರ್. ಇಷ್ಟು ಚಿಕ್ಕ ಮನೆ ನಮ್ಮ ಮನೆಗಳು. ಎಷ್ಟು ಮನೆ ಅದಾವ ಇಲ್ಲಿ? ಒಂದು 300-400 ಮನೆ ಇದೆ ಸರ್. 300-400 ಮನೆ ಎಲ್ಲ ಇಲ್ಲೇ ಓಟ್ ಹಾಕೋದು ನೀವು? ಇಲ್ಲೇ ಹಾಕತ್ ಸರ್, ಇಲ್ಲೇ. ವೋಟರ್ ಐಡಿ ಎಲ್ಲ ಇಲ್ಲೇ? ಎಲ್ಲ ಊರ್ನಾಗಂತೂ ಅಲ್ಲ? ಯಾವುದು ಇಲ್ಲ ಸರ್, ಎಲ್ಲ ಇಲ್ಲೇ. ಎಲ್ಲ ಇಲ್ಲೇ. ಎಲೆಕ್ಷನ್ ಕೇಳೋಕೆ ಬರ್ತಾರೇನ ಇಲ್ಲೇ? ಇಲ್ಲೇ ಬರ್ತಾರ ಸರ್. ಏನಂತಾರ ಬಂದು? ಎಲ್ಲ ಮಾಡ್ಕೊಡ್ತೀವಿ ಎಲ್ಲ ನೀರಿಂದು ಎಲ್ಲ ಪ್ರಾಬ್ಲಮ್ ನಿಮ್ದು ಕ್ಲಿಯರ್ ಮಾಡ್ತೀವಮ್ಮ. ಯಾವತ್ ಮಾಡ್ತಾರಂತ? 30 ವರ್ಷದಿಂದ ಹಿಂಗೆ ಬದುಕ್ತಾ ಇದೀರಲ್ರಿ ಸರ್ ಏನ್ ಮಾಡೋದು, ಹೇಳೋದಾಗ ಸುಮ್ಮನೆ ಇಲ್ಲೇ ನಾವು ಅವಾಗಿಂದ ಹಿಂಗೆ ಇದೆ. ಅಲ್ಲಿ ನೋಡಿದ್ರೆ ಲೈಟ್ ಕಂಬ ಹಾಕಿದ್ರು, ಅದು ಶಾಕ್ ಹೊಡಿಯುತ್ತೆ. ಮಕ್ಳನ್ನ ಬಿಡಾಕು ಭಯ ನಮಗೆ. ಇಲ್ಲಿ ಅಲ್ಲೇ ಇಲ್ಲಿ ಹೋಗ್ಬೋದೇನಿಲ್ಲ? ಎಲ್ಲಿ? ಬಾ 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 ಬಾ. ಸೊಳ್ಳೆ ಔಷಧಿ ಹೊಡಿತೀವಂತ ಬರ್ತಾರ, ಒಳಗೆ ಈ ಸಂದಿಲೆಲ್ಲ ಬರದೇ ಇಲ್ಲ ಅವ್ರು. ಅಲ್ಲೇ ರೋಡ್ ಹತ್ರ ಹೊಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಅಷ್ಟೇ. ಈಗ ಹೋಗೋಣ, ಲೈಟ್ ಕಂಬ ಹತ್ರ ಹೋಗೋಣ. ಬರ್ರಿ ಬರ್ರಿ. ಅಡಿಗೆ ಮಾಡೋದಿಲ್ಲಿ? ಅಡಿಗೆ ಮಾಡೋದೆಲ್ಲ ಇಲ್ಲಿ? ಇಲ್ಲೇ ಸರ್.